ಬಿಡಿಎ ಓಪನ್ ಹೌಸ್ ಮೀಟಿಂಗ್ಗೆ ಬೆಲೆನೇ ಇಲ್ವಾ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ಪ್ರತಿ ವಾರದಲ್ಲಿ ಒಂದು ದಿನ ನಡೆಯುವಂತಹ ಮೀಟಿಂಗ್ ಇದು. ವರ್ಷ ಪೂರ್ತಿ ಮೀಟಿಂಗ್ ನಡೆದ್ರೂ ಏನೂ ಪ್ರಯೋಜನ ಆಗೋದಿಲ್ಲ. ಮೀಟಿಂಗ್ಗಳಲ್ಲೇ ಕಾಲ ಕಳೀತಾ ಇದ್ದಾರೆ ಬಿಡಿಎ ಅಧಿಕಾರಿಗಳು ಅಂತ ಹೇಳಿ ಜನಾಕ್ರೋಶಗಳು ಹೆಚ್ಚಾಗ್ತಾ ಇದೆ. ಬಿಡಿಎ ಅಂದ್ರೇನೆ ಸಮಸ್ಯೆಗಳ ಸುರಿಮಳೆ ಅನ್ನುವಂತಹ ಹಣೆಪಟ್ಟಿಯನ್ನ ಈಗಾಗಲೇ ಪಡೆದುಕೊಂಡ್ಬಿಟ್ಟಿದೆ. ಆ ಹಣೆಪಟ್ಟಿಯನ್ನ ತೆಗಿಬೇಕು ಅಂತಂದ್ರೆ ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ಕೆಲಸವನ್ನ ನಿಭಾಯಿಸಬೇಕು. ಮೀಟಿಂಗ್ಗಳನ್ನ ಮುಂದೂಡಿಕೆ ಮಾಡಿದ್ರೆ ಒಳಿತು. ಪ್ರತಿ ವಾರವೂ ಕೂಡ ವಾರಕ್ಕೊಂದು ಮೀಟಿಂಗ್ ಅಂತ ಹೋದ್ರೆ ಹೇಗೆ? ಅಧಿಕಾರಿಗಳಲ್ಲಿ ಜವಾಬ್ದಾರಿಯ ಕೊರತೆಗಳು ಕೂಡ ಹೆಚ್ಚಾಗ್ತಾ ಇದೆ. ಸಾಮಾನ್ಯವಾಗಿ ನೋಡಿ, ಬಿಡಿಎ ಅಂತಂದ್ರೇನೆ ಸಮಸ್ಯೆಗಳ ಸುರಿಮಳೆ. ಅಲ್ಲಿಗೆ ಹೋದ್ರೆ ಕೆಲಸ ಆಗೋದಿಲ್ಲ, ಬದಲಿಗೆ ಅಲಾದಾಡಿ ಒಂದ್ ಕಡೆ ಪ್ರಾಣ ಹೋಗ್ಬಿಡುತ್ತೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಾರ್ವಜನಿಕರ ಕುಂದುಕೊರತೆಯನ್ನ ಆಲಿಸೋದಕ್ಕೆ ಅಂತಾನೆ ವಾರದಲ್ಲಿ ಒಂದು ದಿನ ಓಪನ್ ಹೌಸ್ ಮೀಟಿಂಗ್ ನಡೆಯುತ್ತೆ. ಈ ಮೀಟಿಂಗ್ ವರ್ಷ ಪೂರ್ತಿ ನಿಯಮಿತವಾಗಿ ನಡೆಯುತ್ತೆ. ಅಧಿಕಾರಿಗಳು ಭಾಗವಹಿಸ್ತಾರೆ. ಆದರೆ ಇದರಿಂದ ಜನಸಾಮಾನ್ಯರಿಗೆ ಸಿಗ್ತಾ ಇರುವಂತಹ ಪ್ರಯೋಜನ ಮಾತ್ರ ಶೂನ್ಯ. ಯಾವುದೇ ರೀತಿಯಾದಂತಹ ಪ್ರಯೋಜನಗಳಾಗ್ತಾ ಇಲ್ಲ. ಅಧಿಕಾರಿಗಳು ಬರೀ ಮೀಟಿಂಗ್ಗಳಲ್ಲೇ ಕಾಲವನ್ನು ಕಳೀತಾ ಇದ್ದಾರೆ ವಿನಃ ಜನರ ಸಮಸ್ಯೆಗಳನ್ನು ಆಲಿಸಬೇಕಲ್ವಾ, ಆ ಸಮಸ್ಯೆಗಳನ್ನು ಬಗೆಹರಿಸಬೇಕಲ್ವಾ, ಅದ್ಯಾವುದೂ ಕೂಡ ಇಲ್ಲ ಆಗ್ತಾ ಇಲ್ಲ. ಇದು ಕೇವಲ ತೋರಿಕೆಗಾಗಿ ಜನರನ್ನ ನಂಬಿಸೋದಕ್ಕೆ ಮಾಡ್ತಾ ಇರುವಂತಹ ಗಿಮಿಕ್ ಅಂತ ಹೇಳಿ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶಗಳು ಕೇಳಿ ಬರ್ತಾ ಇದೆ. ವರ್ಷ ಪೂರ್ತಿ ಮೀಟಿಂಗ್ ನಡೆದ್ರೂ ₹1 ಕೆಲಸ ಕೂಡ ಆಗೋದಿಲ್ಲ. ಅಂತ ಮೀಟಿಂಗ್ ನಡೆಸಿದ್ರೆ ಏನು, ನಡೆಸದೇ ಇದ್ರು ಏನು, ಇದಕ್ಕೆ ಯಾರು ಹೊಣೆ ಅನ್ನುವಂತಹ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಜನಸಾಮಾನ್ಯರು. ಬಿಡಿಎ ಕಮಿಷನರ್ ಮಣಿವಣ್ಣನ್ ಹಾಗೂ ಬಿಡಿಎ ಅಧ್ಯಕ್ಷ NA ಹ್ಯಾರಿಸ್ ಅವರಿಗೆ ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ಕಣ್ಣು ಮುಚ್ಕೊಂಡು ಯಾಕೆ ಕುಳಿತಿದ್ದಾರೆ ಅಂತ ಹೇಳಿ ಆರಂಭದಲ್ಲಿ ಮಿನಿಸ್ಟ್ರುಗಳು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಿದ್ರು ಅನ್ನೋದನ್ನು ನಾವು ಗಮನಿಸಿದ್ದೀವಿ. ಅದೇ ರೀತಿಯಾಗಿ ಕೆಲಸ ಕಾರ್ಯಗಳು ನಡೆಯುತ್ತಾ ಅನ್ನುವಂತಹ ಪ್ರಶ್ನೆಯನ್ನು ನಾನೇ ಮಾಡಿದ್ದುಂಟು. ಬಟ್ ಆದರೆ ಇಲ್ಲಿಯವರೆಗೂ ಕೂಡ ವಾರದಲ್ಲಿ ಮೀಟಿಂಗ್ಗಳಲ್ಲೇ ಬ್ಯುಸಿ ಆಗೋಗ್ಬಿಟ್ಟಿದ್ದಾರೆ ಅಧಿಕಾರಿಗಳು. ಜನಸಾಮಾನ್ಯರ ಗೋಳು ಕೇಳೋರು ಯಾರೂ ಇಲ್ಲ. ಜನಸಾಮಾನ್ಯರಿಗೆ ಬಿಡಿಎ ಕಚೇರಿ ಅಂತಂದರೆ ಅದೊಂದು ಚಕ್ರವ್ಯೂಹ. ಆ ಒಂದು ವ್ಯೂಹವನ್ನು ನಾವು ಭೇದಿಸೋದೇ ಒಂದು ದೊಡ್ಡ ತಲೆನೋವಾಗ್ಬಿಟ್ಟಿದೆ. ಈ ಸೈಟ್ ವಿಚಾರ ಆಗ್ಬೋದು, ಖಾತೆ ವಿಚಾರ ಆಗ್ಬೋದು, ಅಥವಾ ನಕ್ಷೆ ಮಂಜೂರಾತಿ ವಿಚಾರ ಆಗ್ಬೋದು. ಹೀಗೆ ಪ್ರತಿಯೊಂದು ಕೆಲಸಕ್ಕೂ ಕೂಡ ಜನ ಪ್ರತಿನಿತ್ಯ ಅಲೆದಾಡಬೇಕು. ಅಲ್ದಾಡ್ ಸುಸ್ತಾಗಿ ಹೋಗ್ಬಿಡ್ಬೇಕು, ಆ ಕಡೆ ತಲೆನೇ ಹಾಕಬಾರ್ದು. ಅಂತಹ ಪರಿಸ್ಥಿತಿ ನಿರ್ಮಾಣ ಆಗೋಗ್ಬಿಟ್ಟಿದೆ. ಸಾರ್ವಜನಿಕರ ಅಹವಾಲುಗಳನ್ನು ಆಲಿಸೋದಕ್ಕೆ ಬಿಡಿಎ ವಾರಕ್ಕೊಮ್ಮೆ ಓಪನ್ ಹೌಸ್ ಸಭೆಯನ್ನ ಹಮ್ಮಿಕೊಳ್ತಾ ಇದೆ. ಇದರಿಂದ ಏನು ಪ್ರಯೋಜನ ಆಗ್ತಾ ಇದೆ? ಕೆಲಸ ಕಾರ್ಯಗಳಾಗ್ತಾ ಇದೆಯಾ? ಅಂದುಕೊಂಡಂತಹ ಕೆಲಸಗಳು ನಿಭಾಯಿಸುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರಾ ಅಧಿಕಾರಿಗಳು? ಇಲ್ಲ. ಮೀಟಿಂಗ್ ಅಂತ ಹೇಳಿ ನೆಪ ಹೇಳೋದು, ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡೋದು, ಇದೇ ಆಗೋಗ್ಬಿಟ್ಟಿದೆ. ಈ ಸಭೆ ಯಾವುದೇ ಕಾರಣಕ್ಕೂ ಮಿಸ್ ಆಗೋದಿಲ್ಲ. ಆದರೆ ಜನಸಾಮಾನ್ಯರ ಕಷ್ಟಗಳು ಮಾತ್ರ ಮಿಸ್ ಆಗ್ತಾ ಇಲ್ಲ. ಎಲ್ಲವೂ ಕೂಡ ಮಿಸ್ ಆಗ್ತಾನೇ ಇದೆ. ಇಲ್ಲಿ ಜನಸಾಮಾನ್ಯರ ಪ್ರಶ್ನೆಗಳು, ಅವ್ರಿಗೆ ಆಗಬೇಕಾಗಿರುವಂತಹ ಕೆಲಸಗಳು, ಅವೇ ಪ್ರಶ್ನಾರ್ಥಕ ಕೆಲಸಗಳು ಕೂಡ ಹಾಗೆ ಉಳಿದುಕೊಂಡಿದೆ. ಪ್ರತಿದಿನ ಅಲ್ದಾಡಬೇಕು, ಈ ಕೆಲಸ ಆಗಿಲ್ಲ, ಆ ಕೆಲಸಗಳಾಗಿಲ್ಲ ಅಂಥೇಳಿ. ಬರೀ ಮೀಟಿಂಗ್ಗಳನ್ನು ನೀವು ಅಟೆಂಡ್ ಮಾಡುವ ಬದಲು ತಡೀರಿ, ಈ ಮೀಟಿಂಗ್ ಬೇಕಾಗಿಲ್ಲ, ತಿಂಗಳಿಗೊಂದು ಮೀಟಿಂಗ್ ಮಾಡಿದ್ರೆ ಸಾಕಲ್ವಾ? ತಿಂಗಳಿಗೊಂದು ಮೀಟಿಂಗ್ ಮಾಡಿದ್ರೆ ಸಮಸ್ಯೆಗಳನ್ನು ಬಗೆಹರಿಸಿದ್ರೆ ಅಲ್ಲೇ ಕೂತ್ಕೊಂಡು ಎಲ್ಲವೂ ಕೂಡ ಸರಿ ಹೋಗುತ್ತೆ. ವಾರಕ್ಕೊಂದು ಮೀಟಿಂಗ್ ಇಟ್ಕೊಂಡ್ರೆ ಜನಸಾಮಾನ್ಯರ ಪರಿಸ್ಥಿತಿ ಹೇಗೆ? ಯಾಕೆ ಯಾರೂ ಕೂಡ ಮಾತನಾಡ್ತಾ ಇಲ್ಲ? ಯಾಕೆ ಯಾರೂ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ? ಯಾಕೆ ಮೌನಕ್ಕೆ ಶರಣಾಗಿದ್ದಾರೆ ಅಧಿಕಾರಿಗಳು? ಸಾರ್ವಜನಿಕರ ಆಕ್ರೋಶದ ಕಟ್ಟೆ ಒಡೆಯುವಂತಹ ಕೆಲಸಗಳಾಗ್ತಾ ಇದೆ ಇಲ್ಲಿ. ಅದಕ್ಕೂ ಮುನ್ನವೇ ನಾಯಕರುಗಳು ಹಾಗೆ ಉನ್ನತ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ತೋರಿಕೆಯ ಮೀಟಿಂಗ್ಗಳನ್ನು ಬಿಟ್ಟು ಜನಸಾಮಾನ್ಯರ ಕೆಲಸಗಳನ್ನು ಮಾಡಿಕೊಡ್ಬೇಕು. ಅದನ್ನು ಬಿಟ್ಟು ಮೀಟಿಂಗ್ ಅಂದ್ಕೊಂಡು ವಾರ ಎಲ್ಲ ಆ ಮೀಟಿಂಗ್, ಈ ಮೀಟಿಂಗ್, ಅದಕ್ಕೆ ಮೀಟಿಂಗ್, ಇದಕ್ಕೆ ಮೀಟಿಂಗ್ಗಳಲ್ಲೇ ಕಾಲ ಕಳೆದುಬಿಟ್ರೆ ಜನಸಾಮಾನ್ಯರ ಕುಂದುಕೊರತೆಗಳನ್ನು ಆಲಿಸೋದು ಯಾರು? ಸಚಿವರು ಏನು ಮಾಡ್ತಾ ಇದ್ದಾರೆ? ಆರಂಭದಲ್ಲಿ ಎಲ್ಲವೂ ಕೂಡ ಸ್ಟಾರ್ಟಿಂಗ್ ಆ ಅಭಿವೃದ್ಧಿ ಮಾಡಿಬಿಡ್ತೀವಿ, ಈ ಅಭಿವೃದ್ಧಿ ಮಾಡ್ತೀವಿ ಅಂದರು. ಆಗಲೇ ಅಧಿಕಾರ ವಹಿಸ್ಕೊಂಡು 1.5 ತಿಂಗಳಾಯ್ತಾ ಬಂತು. ಯಾವ ಅಭಿವೃದ್ಧಿ ಕೆಲಸಗಳು ಕೂಡ ಕಾಣಸಿಗ್ತಾ ಇಲ್ಲ. 0 ಎಲ್ಲವೂ ಕೂಡ.